ಸ್ಕಿನ್ಗೇನೂ ಮಾಡಿಲ್ಲ. ಜಸ್ಟ್ ನನ್ನ ಕಣ್ಣೆಲ್ಲ ಫುಲ್ ಉರಿತಾ ಇತ್ತು. ಲಿಪ್ಸ್ಟಿಕ್ ಹಾಕೊಂಡು ಬ್ಲಷ್ ಹಾಕ್ಕೊಂಡಿದ್ದೀನಿ. ಯಾ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ನೀಲ್ಸ್ ತೆಗ್ಬಿಡೋಣ, ಆರಾಮಾಗಿ ಊಟ ಮಾಡೋಣ ಅಂದ್ಕೊಂಡೆ. ಜೀನ್ ಮತ್ತು ಪಿಂಕ್ ಆ್ಯಸ್ ಯೂಶಲ್ ಇಬ್ಬರು ಪಿಂಕ್ ಹಾಕ್ಕೊಂಡಿದ್ದೀವಿ. ಒಳ್ಳೆ ಊಟ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಒಂದು ಲಾಸ್ಟ್ ಸರಿ ಚೆನ್ನಾಗಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕನ್ನಡ ಇರ್ತೀನಿ. ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಅವತ್ತು ನನ್ನ ಬರ್ಡೇ ಇತ್ತು, ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್ ಇದ್ರು. ಸರ್ವೇಶ್ ಮುಂದೆ ಹೋಗ್ತಾ ಇದ್ದಾನೆ. ಅಮ್ಮ ಎಲ್ಲಿ ಯಾವ ಒಳಗಡೆ ಹೋದ್ಮೇಲೆ ನೋಡೋಣ. ವಿಡಿಯೋ ಆದರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಗೈಸ್, ಇವಾಗ ನೈಟ್ ನಾವು ಡಿನ್ನರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಟೀ ಶರ್ಟು ನಾನು ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಅದನ್ನು ಇವತ್ತು ಯೂಸ್ ಮಾಡೋ ಟೈಮ್ ಬಂದಿದೆ, ಹಂಗಾಗಿ ಹಾಕ್ಕೊಂಡಿದ್ದೀನಿ. ಸ್ಕಿನ್ಗೇನೂ ಮಾಡಿಲ್ಲ, ಜಸ್ಟ್ ನನ್ನ ಕಣ್ಣೆಲ್ಲ ಫುಲ್ ಉರಿತಾ ಇತ್ತು. ಲಿಪ್ಸ್ಟಿಕ್ ಹಾಕೊಂಡು ಬ್ಲಷ್ ಹಾಕ್ಕೊಂಡಿದ್ದೀನಿ. ಯಾ ಗೈಸ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ನೀಲ್ಸ್ ತೆಗ್ಬಿಡೋಣ, ಆರಾಮಾಗಿ ಊಟ ಮಾಡೋಣ ಅಂದ್ಕೊಂಡೆ. ಬಟ್ ಇರಲಿ ಅಂದ್ಬಿಟ್ಟು ಕಷ್ಟಪಟ್ಟು ನಾನೇ ಮಾಡ್ಕೊಂಡಲ್ವಾ, ಹಂಗಾಗಿ ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಮ್ಮ ಅಕ್ಕ ಅವ್ರು ಬರಬೇಕು, ಅವ್ರು ಬಂದಿದ್ದೆ ಬೆಳಕು ಚೆನ್ನಾಗಿ ಊಟ ಮಾಡಿಬಿಟ್ಟು ಬರಬೇಕು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಮಮ್ಮಿನೂ ಬರ್ತಾಯಿದ್ದಾರೆ ನಮ್ಮ ಜೊತೆ. ಎಷ್ಟು ಬೇಳಾಡಿ ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಮ್ಮಿ ಯೂಶ್ವಲಿ ಆಚೆ ಬರೋಕ್ಕೆ ಅಷ್ಟೊಂದು ಇಷ್ಟಪಡಲ್ಲ, ಅಂದರೆ ಈ ಥರ ಎಲ್ಲ ಹೋಗೋಕ್ಕೆ ವೆರಿ ರೇರ್ ಆಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಹೋಗಿ ಸ್ವಲ್ಪ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ವಿ. ಲೆಟ್ಸ್ ಸಿ. ಬೆಳಗ್ಗೆಯಿಂದ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಗೈಸ್. ಜಸ್ಟ್ ನಾನು ದೇವಸ್ಥಾನಕ್ಕೆ ಹೋದೆ, ಸಕ್ಕತ್ತಾಗಿತ್ತು, ಸೂಪರ್ ದರ್ಶನ ಆಯಿತು. ದೇವ್ರ ಹತ್ರನೇ ಒಳಗಡೆ ಬಿಟ್ಟಿದ್ರು, ನೀರೆಲ್ಲ ಹಾಕಿದ್ರು, ಸಕ್ಕತ್ತಾಗಿತ್ತು. ನನಗೊಬ್ಳಿಗೆ ಅಲ್ಲ, ಎಲ್ಲರಿಗೂ ಬಿಟ್ಟಿದ್ರು ದರ್ಶನ. ಅದಾದಮೇಲೆ ಅಲಂಕಾರ ಮಾಡಿದ್ಮೇಲೆ ಬಿಡಲ್ಲ ಅಂತ ಇತ್ತು. ಸೊ ಸೂಪರ್ ದರ್ಶನ ಆಯಿತು. ನಾನು ಪಲ್ಲವಿ ಸರ್ವೇಶ್ ಹೋಗಿದ್ವಿ, ತುಂಬ ಚೆನ್ನಾಗಿತ್ತು. ಯಾವುದೇ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿಲ್ಲ ನಾನು, ಯಾವುದೇ ವ್ಲಾಗು ಕೂಡ ಮಾಡಿಲ್ಲ. ನಿನ್ನೆ ರಾತ್ರಿ ವ್ಲಾಗ್ ಎಷ್ಟು ಮಾಡಿದ್ನೋ ಅಷ್ಟೇ, ಅದನ್ನು ಬಿಟ್ಟರೆ ಯಾವುದೂ ಮಾಡಿಲ್ಲ. ಜಸ್ಟ್ 1-2 ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನೇ ಹಾಕ್ತೀನಿ. ಕ್ಯಾನ್ ಸಿ. ಸೊ ನಂಗೆ ಕೇಕ್ ಬೇಜಾರಾಯಿತು ಅಂದ್ಬಿಟ್ಟು ಸರ್ವೇಶ್ ತಿರ್ಗಾ ಪ್ಲ್ಯಾನ್ ಮಾಡಿರಂಗಿದೆ. ಯಾಕೋ ಅವ್ನು ಓಡಾಡ್ತಿರೋದು, ಅವನು ಅಪ್ಪು. ಲೆಟ್ಸ್ ಸಿ. ಜೀನ್ ಮತ್ತು ಪಿಂಕ್ ಆ್ಯಸ್ ಯೂಶಲ್ ಇಬ್ಬರು ಪಿಂಕ್ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆ. ನಂದೇ ಸ್ಕ್ರಂಚಿ ಹಾಕೊಂಬಿಟ್ಟವಳೆ ಗೈಸ್. ಹಳ್ಳಿ ಹೊಸದು, ನಾನು ಇನ್ನೂ ಹಾಕೊಂಡೇ ಇಲ್ಲ. ಅದು ಇನ್ನೊಂದು ಐತಾ? ನಂಗೊಂದು ಕೊಡು. ಎಲ್ಲೈತೆ ಆ ಡಬ್ಬ? ಆ ಪಿಂಕ್ ಕಲರ್ ಗಲೀಜ್ ಆಗ್ಬಿಟ್ಟೈತಾ? ಯಾವ್ದು ಹೇಳಿ? ಆಟ ಆಟಿತ್ತಲ್ಲ ಇದು. ಆ್ಯಕ್ಚುಲಿ ದೊಡ್ಡದು ತಾನೇ ಇದು. ಆತೈತಾ? ಹಾಕು. ಸೊ ನಮ್ಮ ಮಮ್ಮಿನ ಇವತ್ತು ಫುಲ್ ರೆಡಿ ಹೊಸ ಸೀರೆ ನಾನು ಬರ್ಡೇಗೋಸ್ಕರ. ಏನೋ ಇಕ್ಕಿದಂಗೆ ಐತೆ. ಇದು ನೋಡಿ ಬೈಲಿ ವಿಡಿಯೋದಾಗ ತಿರುಗು ಇಂದ ಬೈಲಿ. ಇಲ್ಲಿ ನಾವು ಇವತ್ತು ಪಂಪ್ ಹೌಸ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದು. ನಾನು ಆಲ್ರೆಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಿನ್ನೆಯಿಂದ ರೆಡಿ ಆಗಿರೋದು. ನಿನ್ನೆ 2:30 ನಾನು ಮಲ್ಕೊಂಡಿದ್ದು. ಎಲ್ಲರೂ ಅಷ್ಟೇ ಮಾಡ್ಕೊಂಡಿದ್ದು. ಫುಲ್ ಡ್ಯಾನ್ಸ್ ಆಡ್ಕೊಂಡು ಮಜಾ ಮಾಡಿಕೊಂಡು ಇದ್ವಿ. ಇವರು ಪಟಾಕಿ ಎಲ್ಲ ಹೊಡ್ತಿದ್ದಾರೆ ಗೈಸ್. ಸ್ಕೈ ಶಾಟ್ಸು ತಿರ್ಕೋ ಸರ್. ನಾನು ಮೇಕಪ್ ಮಾಡ್ಕೊಂಡಿಲ್ಲ ಗೈಸ್. ನಮ್ಮ ಅಕ್ಕಗೆ ಕಾಲ್ ಮಾಡಬೇಕು, ಅವಳು ಬಂದಿದ್ದೆ. ವೆಲ್ಕೋ, ಎಂಜಾಯ್, ಹ್ಯಾವ್ ಫುಡ್, ಡಿನ್ನರ್. ನಾವು ಫ್ಯಾಮಿಲಿ ಇದೇ ಫಸ್ಟ್ ಟೈಮ್ ಏನೋ ಓದ್ತಿರೋದಲ್ಲ ತಾನೇ ಮಮ್ಮಿ? ಆ್ಯಕ್ಚುಲಿ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಬರಲ್ಲ ಗೈಸ್. ಒಂಥರ ಚೆನ್ನಾಗಿ ಅನಿಸ್ತಾ ಇದೆ. ಹೋಗಿ ಎಲ್ಲರೂ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಆಯ್ತಾ ಕೂಡ ಕಟ್ಸ್ಕೊಂಡೆ.
ಏನೋ ಡಿಫ್ರೆಂಟ್ ದೀಪ್ತಿ ಥರ ಕಾಣಿಸ್ತೀನಿ. ವಾಲೆ ಎಲ್ಲ ಚೇಂಜ್ ಮಾಡಿಕೊಂಡೆ, ಹೊಸದು ಹಾಕ್ಕೊಂಡೆ. ಎಸ್ ಗೈಸ್, ಹಾಗಾಗಿ ಪ್ಲ್ಯಾನ್ ಇವಾಗ ಕ್ಯಾನ್ಸಲ್ ಆಗಿ ಎಂಪೈರ್ಗೆ ಹೋಗ್ತಾಯಿದ್ದೀವಿ. ಅಲ್ಲೋಗಿ ಒಳ್ಳೆ ನಾನ್ ವೆಜ್ ಊಟ ತಿನ್ಕೊಂಡು ಗೈಸ್ ಎಲ್ಲ ಬಂದ್ವಿ. ಇವಾಗ ಊಟ ಬರಬೇಕು. ಎಲ್ಲ ಬಂತು. 2 ಚಿಕನ್ ಬಿರಿಯಾನಿ ಇವಾಗಲೇ ಕೊಟ್ಬಿಡಿ. ಅಭಿ ಚಾಹಿಯೆ. ಎಲ್ಲ ಯಮ್ಮಿ ಯಮ್ಮಿ ಬಿರಿಯಾನಿ. ಬಿರಿಯಾನಿ ಒಂದು ಆರ್ಡರ್ ಮಾಡ್ಕೊಂಡ್ರೆ, ನಾನು ಹೇಳಿದ ಬಿರಿಯಾನಿ ಇಲ್ಲ ಅಂತೆ, ನಾರ್ಮಲ್. ಇನ್ನೊಂದು ನಾನು ಆರ್ಡರ್ ಮಾಡ್ಕೊಂಡಿದ್ದೀವಿ ಚಿಕನ್ ಮಂಚೂರಿಯನ್. ಒಳ್ಳೆ ಊಟ. ತಿನ್ನು. ಸಕ್ಕತ್ತಾಗಿ ತಿನ್ವಿ ಗೈಸ್. So this is my last cake guys. Last cake cutting. ಅಯ್ಯೋ, ಸೊ ಕೇಕ್ ಇವಾಗ ಕಟ್ ಮಾಡ್ತಾ ಇದ್ದೀವಿ ಗೈಸ್. ಲೆಟ್ಸ್ ಕಟ್ ಇಟ್. ಎತ್ತ ಸರ್ ಆಚೆ ಇದು ತೆಗಿ. ಕೇಕು ಅರ್ಜೆಂಟು ಎಮರ್ಜೆನ್ಸಿ. ಆ ಲೈಟ್ ಹಾಕಿ. ಇನ್ನೊಂದು ನನ್ನ ಫೇವ್ರೆಟಾ DBCನಾ? ಇನ್ನೊಂದು ಏನೋ ಗೊತ್ತು. ಆಟ ನಾನು ಹೇಳಿಲ್ಲ ಆಟ ಅಂತ. ಒಂದೆರಡು ಫೋಟೋ ಇದೆ ಕೊಡಿಲ್ಲ. ಓಡಿಸೋ ಕ್ಯಾಮ್ರಾ ಓಡಿಸ್ತೀರ ನೋಡಿ. Happy birthday to you. Happy birthday to you. One last sari. ಚೆನ್ನಾಗಿ ಅಷ್ಟೇ ಗೈಸ್. ಬರ್ತ್ಡೇ ಸೆಲೆಬ್ರೇಷನ್ ಆಯಿತು, ಸಖತ್ತಾಗಿತ್ತು. ಕೇಕ್ ಕಟ್ಟಿಂಗು ಆಯಿತು, ಎಲ್ಲನೂ ಆಯಿತು. ತಗೊಳ್ರು ಆಯಿತು. ಮುಗಿಸು ನೀನು, ಹೇಳು ನಿನ್ನ ಬರ್ಡೇ ಹೆಂಗಿತ್ತು. ಅಷ್ಟೇ, ಸಖತ್ತಾಗಿತ್ತು, ಸೂಪರ್ ಆಗಿತ್ತು. ಕೇಕ್ ಅಲ್ಲ, ಬರ್ಡೇ. ಬರ್ಡೇನೆ. ಹಾಂ ಹೇಳಕ್ಕ. ಬರ್ಡೇ ಬರ್ಡೇ ಸಖತ್ತಾಗಿತ್ತು. ಆ್ಯಕ್ಚುಲಿ ನಾನು ಇಷ್ಟೆಲ್ಲ ಮಾಡಿಲ್ಲ, ಜಸ್ಟ್ ಏನೋ ಒಂದು ಕೇಕ್ ತರ್ತಾರೇನೋ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಕೇಕು ಅಂತಂದರೆ ಅದು ಫ್ಲಾಪ್ ಆಗೈತೆ ಪಾಪ. ಆಮೇಲೆ ಇನ್ನೊಂದು ಕೇಕು ಆರ್ಡರ್ ಮಾಡಿ ಪ್ಲೇನ್ ವೈಟು, ಅದ್ರ ಮೇಲೆ ಬೋ ಎಲ್ಲ ಅಂಟಿಸಿ, ಆಮೇಲೆ ಬೋ ಕಿತ್ತೋಗಿತ್ತು, ತಿರ್ಗಾ ಪಾಪ ಬೋಸ್ ಎಲ್ಲ ಅಂಟಿಸ್ಬಿಟ್ಟು ಬಂದವ್ರ ಮೇಲೆ ಅದೇನಾಗಿತ್ತು ಎಲ್ಲ ಕಿತ್ತೋಗಿತ್ತು. ತಿರ್ಗಾ ಪಾಪ ಹೋಗಿ ಇವರೆಲ್ಲ ಅಣಿಸಿ ಬಂದವರೆಲ್ಲ. ಆಮೇಲೆ ನಾನು ಹೋಗೋಷ್ಟರಲ್ಲಿ 11:58 ಆಗಿ ಹೋಗಿತ್ತಲ್ಲ, ನಾನು ಮೇಲೆ ಹೋಗಿ ಕಟ್ ಮಾಡಿದೆ ಆಮೇಲೆ ಕೇಕ್. ಸೊ ಇಲ್ಲಿ ಇಷ್ಟಿತ್ತು. 11:45 ಎಲ್ಲ ಬಿದ್ದೋಗಿತ್ತು. ಆಮೇಲೆ ಹೌದಾ 45 ಬಿದ್ದೋಗಿತ್ತು. ನಾನು 50 ಬರ್ಲಾ ಅಂದ್ರೆ ಅದಕ್ಕೆ ಬೇಡ ಅಂತ ಹೇಳಿದ ನೀವು. ಆಮೇಲೆ ಹೋಗಿ ಎಲ್ಲ ಅನಿಸಿ ನನ್ನ ಬರ್ಡೇ ಸೆಲೆಬ್ರೇಷನ್ ಸಖತ್ತಾಗಾಯ್ತು. ಚೆನ್ನಾಗಿ ಹೋಗಿ ತಿಂದ್ವಿ. ಇವಾಗ ನೀನು ಬೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ನೀನು ಪಟಾಕಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಯಾ
ಪಟಾಕಿ ಅಂತೂ ಸಖತ್ತಾಗಿತ್ತು. ಏಕೋ ಸೇಕೆ ಮಾಡ್ತಿದ್ರು. ಫಸ್ಟ್ ಟೈಮ್ ನಾನು ಬರ್ಡೇಗೆ ಈ ಥರ ಪಟಾಕಿ ಓಡಿಸ್ಕೊಂಡು ಎಲ್ಲ ಅಂದರೆ ಸುಮ್ಮನೆ ಒಂದೆರಡು ಬ್ಲಾಸ್ಟ್ ಅಷ್ಟೇ. ಅದ್ರ ಜೊತೆ ಒಂದು ವಿಡಿಯೋ ಬಂದಿತ್ತಲ್ಲ, ಅದು ಚೆನ್ನಾಗಿತ್ತು ಅಷ್ಟೇ ಗೈಸ್. ನನ್ನ ಬರ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು.